ಸುಮಾರು 3,500 ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ದೇನೆ. 3,431 ಅರ್ಜಿ ಈಗಾಗಲೇ ರಿಜಿಸ್ಟರ್ ಆಗಿದೆ. ಇನ್ನ ಎಲ್ಲ ಬಂದು ಬಹಳ ಜನ ಎಲ್ಲ ಕಾಯ್ತಾ ಇದ್ದಾರೆ. ಕೆಲವರಿಗೆಲ್ಲ ವಾಪಸ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. 2 ವಿಧಾನಸಭಾ ಕ್ಷೇತ್ರದಿಂದ ಸಾರ್ವಜನಿಕರು ತಮ್ಮ ಅನೇಕ ಅಹವಾಲುಗಳನ್ನ ಕೊಟ್ಟಿದ್ದಾರೆ. ಸರ್ಕಾರ ಅವರ ಮನೆ ಬಾಗಿಲಿಗೆ, ಇಡೀ ಸರ್ಕಾರ ಅಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ, ನಾವೆಲ್ಲ ಅಧಿಕಾರಿಗಳು, ವಿಧಾನಸಭೆ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಯಾರ್ಯಾರು ಜನಪ್ರತಿನಿಧಿಗಳೆಲ್ಲ ಕೂಡ ಪಕ್ಷ ಭೇದವನ್ನ ಮರೆತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನರ ಅಹವಾಲನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ. ಇವೆಲ್ಲ ರಿಜಿಸ್ಟರ್ ಮಾಡಿ ಸಂಬಂಧಪಟ್ಟಂತ ಇಲಾಖೆಗೆ ಹೋಗ್ತದೆ. ಇದಕ್ಕೆ ಬೆಂಗಳೂರು ನಗರದಲ್ಲಿ ಒಂದು ಟೀಮನ್ನೇ ನೋಡಲ್ಲ ಅಧಿಕಾರಿಗಳಂತೇಳಿ ಈ ಎಲ್ಲ ಅರ್ಜಿಗಳನ್ನ ವಿಲೇವಾರಿ ಮಾಡಲಿಕ್ಕೆ ಸಂಬಂಧಪಟ್ಟಂತ ಅದೇ ಇಲಾಖೆಗಳಿಗೆ ಕಳಿಸಿ ಅಲ್ಲಿ ಫಾಲೋ ಅಪ್ ಮಾಡಿಸಿ ಜನರಿಗೆ ಏನಾಯ್ತು ಅವ್ರ ಅರ್ಜಿ ಅಂತೇಳಿ ಅವ್ರಿಗೆಲ್ಲ ಎಂಡಾರ್ಸ್ಮೆಂಟ್ ಕೂಡ ತಲುಪುವಂತ ಕೆಲಸ ನಾವು ಮಾಡ್ತೇವೆ. ಸೊ ಎಷ್ಟು ಮಟ್ಟಿಗೆ ನಾವು ಬಗೆಹರಿಸ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಕಾನೂನು ಚೌಕಟ್ಟಿನೆಲ್ಲ ಕೂಡ ನಾವು ಬಗೆಹರಿಸ್ತೇವೆ. ಅನೇಕ ಕಂಪ್ಲೇಂಟ್ಗಳು ಕೂಡ ಬಂದಿದೆ. ಆ ಕಂಪ್ಲೇಂಟ್ ಮೇಲೆ ನಾವು ಕೂಡಲೇ ಏನು ಆಕ್ಷನ್ ತಗೋಬೇಕು ನಾವು ಆಕ್ಷನ್ ನಾವು ತೆಗೆದುಕೊಳ್ತೇವೆ. ಯಾರನ್ನು ಸ್ಪೇರ್ ಮಾಡೋದಿಲ್ಲ. ಇದು ಮೊದಲನೆಯ ದಿನ ಕಾರ್ಯಕ್ರಮ. ಇಡೀ ತಿಂಗಳು ಈ ಕಾರ್ಯಕ್ರಮ ಇಡೀ ನಮ್ಮ ಬೆಂಗಳೂರು ನಗರದಲ್ಲಿ ಮತ್ತು ಬೇರೆ ಬೇರೆ ಕಡೆ ನಾವು ಇದನ್ನ ಮುಂದುವರಿಸ್ತೇವೆ. 2 ಕ್ಷೇತ್ರ 3 ಕ್ಷೇತ್ರ ಒಂದೊಂದು ಪಟ್ಟಿ ಮಾಡಿಕೊಂಡು ಒಂದೊಂದು ಒಟ್ಟಿಗೆ ಸೇರಿ ಈ ರೀತಿ ಇದೇ ಮಾದರಿಯಲ್ಲಿ ಕಾರ್ಯಕ್ರಮನ ಮಾಡ್ತೇವೆ. ಇನ್ನೇನಾದ್ರು ಕೆಲವು ಡಿಫಿಷಿಯನ್ಸಿ ಇತ್ತು ಅಂದ್ರೆ ನೆಕ್ಸ್ಟ್ ಸಭೆಗಳಲ್ಲಿ ನಾವು ತೀರ್ಮಾನವನ್ನ ಸರಿ ಮಾಡುವಂತ ಕೆಲಸವನ್ನ ನಾನು ಇವತ್ತು ನಂದು ಪಕ್ಷದ ಕೆಲಸ ಇದೆ, ದೆಹಲಿಗೆ ಹೋಗ್ತಾ ಇದ್ದೀನಿ. ರಾತ್ರಿ ನಾನು ಚೀಫ್ ಮಿನಿಸ್ಟ್ರು, ನಾಳಿದ್ದು ತಿರ್ಗ ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಈ ರೀತಿ ಕಾರ್ಯಕ್ರಮ ನಾಡಿದ್ದಲ್ಲಿದೆ. ನಾಡಿದ್ದು ಯಲಹಂಕ, ದಾಸರಳ್ಳಿ ಮತ್ತು ಬ್ಯಾಟರಾಯನಪುರದಲ್ಲಿ ಇದೆ. ತಿರ್ಗಾ ಶಿವಾಜಿನಗರ, ಹೆಬ್ಬಾಳು, ಪುಲಕೇಶಿ ನಗರ 6ನೇ ತಾರೀಕಿದೆ. ಇವೆರಡೂ ಕೂಡ ಇದೆ. 2 ಶಾಸಕರು ಅಲ್ಲಿ ಜನಪ್ರತಿನಿಧಿಗಳು ಅವ್ರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ವೈದ್ಯ ಬಸವರಾಜು ಮತ್ತು ಶ್ರೀಮತಿ ಮಂಜುಳಾ ಅವರು ಇಬ್ಬರು ಕೂಡ ಮನವಿಯನ್ನ ಪ್ರತ್ಯೇಕವಾಗಿ ಅವ್ರು ಕೊಟ್ಟಿದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಆಗ್ಬೇಕಾದಂತ ಕೆಲಸ ಕಾರ್ಯಗಳು ಕೂಡ ಹೇಳಿದ್ದಾರೆ. ನಾನು ಅದನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಪ್ರಯಾರಿಟಿ ಎಷ್ಟೆಲ್ಲ ಮಾಡಬೇಕು ಕೂಡಲೇ ಡ್ರಿಂಕಿಂಗ್ ವಾಟರ್ದು ಪ್ರಯಾರಿಟಿ ನಾವು ತೆಗೆದುಕೊಳ್ತೇವೆ. ಬೇರೆ ಕೆಲವು ರಸ್ತೆಗಳು ಕೆಲವು ಬಹಳ ದೊಡ್ಡ ಸಮಸ್ಯೆ ಆಗಿದ್ದು ಅರ್ಚನೆ ಮಾಡ್ತಾ ಇರೋದನ್ನ ಕೆಲವು ವೈಯಕ್ತಿಕವಾದ ಕಂಪ್ಲೇಂಟ್ಸ್ ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಹೋಗ್ತದೆ, ಬಸ್ ಹೋಗ್ತದೆ, ಬೆಸ್ಕಾಂ ಹೋಗ್ತದೆ, PDA, BWSP ಎಲ್ಲ ತನ್ನ ಬೇರೆ ಬೇರೆ ಇಲಾಖೆಗೆ ಕಳಿಸಿ ಆಮೇಲೆ 5 ಗ್ಯಾರಂಟಿಗಳಲ್ಲಿ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆ ಕೂಡ ಕೆಲವೊಂದು ಆ ಪ್ರಾಬ್ಲಮ್ಸ್ನ ಬೆಸ್ಕಾಂ ಯಾವುದು ಬಂದಿಲ್ಲ, ಕೆಲವು ಪೆನ್ಷನ್ ಬಂದಿದೆ, ಕೆಲವು ಗೃಹಲಕ್ಷ್ಮಿ ಬಂದಿದೆ. ಆಮೇಲೆ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರು, ಗಂಡನ ಫೋನ್ ನಂಬರ್ ಕೊಟ್ಟಿದ್ದಾರೆ. ಗಂಡನ ಫೋನ್ ನಂಬರ್ ಕೊಟ್ರೆ ಅವ್ರಿಗೆ ಎಲಿಜಿಬಿಲಿಟಿ ಬರುವುದಿಲ್ಲ, ಅದಕ್ಕೆ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೇಳಿ ಕೆಲವು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಅಂತ ಕೇಸಸ್ ಕೂಡ ಇದೆ. ಸೊ ಜಿನೈನ್ ಕೇಸಸ್ ಎಲ್ಲ ಇಲ್ಲಿ ಸರಿ ಮಾಡುವಂತ ಕೆಲಸವನ್ನ ನಮ್ಮ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ. ಸೊ ನಮ್ಮ ಜನರು ಕೂಡ ಅವರ ಉತ್ಸಾಹ ತಾವೆಲ್ಲ ಗಮನಿಸಿದ್ರಿ. ಅಧಿಕಾರಿಗಳಿಗೆ ಅರ್ಜಿ ಕೊಡಿ ಅನ್ನೋ ಅರ್ಜಿ ಯಾರು ಕೊಡಕ್ ತಯಾರಿಲ್ಲ. ನನಗೆ ಬಂದು ಅರ್ಜಿ ಕೊಟ್ಟರೆ ಅವ್ರಿಗೆ ಸಮಾಧಾನ. ನಾನು ಕೂಡ ಎಷ್ಟೊತ್ತಾದ್ರೂ ಕೂಡ ಎಲ್ಲ ದಿನಗಳಲ್ಲೂ ಕೂಡ ನಾನು ಅವ್ರ ಹತ್ರ ಭೇಟಿ ಮಾಡಿ ಸ್ವೀಕಾರ ಮಾಡೋಂಥ ಕೆಲಸ, ಅರ್ಜಿ ಸ್ವೀಕಾರ ಮಾಡೋಂಥ ಕೆಲಸ ಮಾಡ್ತೇನೆ. ಮಾಧ್ಯಮದವರು ಸ್ವಲ್ಪ ತೊಂದರೆ ಆಗಿದೆ, ಊಟ ತಿಂಡಿದ್ದು ದಯವಿಟ್ಟು ಕ್ಷಮಿಸಬೇಕು. ಆಯ್ತಾ? ಬರೋಲ್ಲ, ನೀವೇ ಬರೋಲ್ಲ. ನೋಡಿ ಅಪ್ಪ, ಇಮಿಡಿಯೇಟ್ ನಾನು ಫಾಲೋ ಮಾಡಕ್ಕೆ ಒಂದು ಟೀಮ್ ಇಡ್ತೀನಿ. ಏನೆಲ್ಲ ಒಂದಿನದಲ್ಲ, ಇಂಥ ಸಭೆಗಳಿಗೆ ಬರೋರು ಏನಂತಂದ್ರೆ ಬೇಕಾದಷ್ಟು ಪರ್ಸನಲ್ ಇಶ್ಯೂಸ್ ಇರ್ತದೆ, ಲಿಟಿಗೇಷನ್ಸ್ ಇರ್ತದೆ. ಇವೆಲ್ಲ ನನಗೆ ಅನುಭವ ಇದೆ.
ನಾನು 35 ವರ್ಷ ನನಗೆ ನನ್ನದೇ ಆದಂಥ ಅನುಭವ ಇದೆ. ಗ್ರಾಮ ಸಭೆಗಳನ್ನು ಬೇಕಾದಷ್ಟು ಮಾಡಿದ್ದೀನಿ ನಾನು. ಸೊ ಇದನ್ನೆಲ್ಲ ನಾವು ಪರಿಹಾರನ ನಾವು ಕೊಡ್ತೀವಿ. ನಾವು ನ್ಯಾಯಬದ್ಧವಾಗಿರೋರಿಗೆಲ್ಲರೂ ಕೂಡ ಆಫೀಸರ್ಸು ಫಾಲೋ ಅಪ್ ಮಾಡ್ತಾರೆ. ಕೆಲವು ರೋಡು, ಕೆಲವು ಡ್ರಿಂಕಿಂಗ್ ವಾಟ್ರು, ಸ್ಟಾಮ್ ವಾಟರ್ ಡ್ರೈನ್ಸು ಇಂಥವೆಲ್ಲ ಕೂಡ ಇರ್ತವೆ. ಅವಕ್ಕೆಲ್ಲ ಪ್ರಯಾರಿಟಿಲಿ ಆ ಕೆಲಸಗಳನ್ನು ನಾವು ತೆಗೆದುಕೊಳ್ತೇವೆ. ಇಂಡಿವಿಜುವಲ್ ಬೆನಿಫಿಟ್ಸು, ಕೆಲವು ಪೆನ್ಷನ್ಸು, ಖಾತೆಗಳು, ಬೇರೆ ಏನೇನು ತೊಂದರೆ ಆಗಿದೆ ಅಂಥದ್ದು ಕೂಡ ಪ್ರಯಾರಿಟಿಲಿ ನಮ್ಮ ಅಧಿಕಾರಿಗಳು ಅವ್ರಿಗೆಲ್ಲ ಒಂದು ಪರಿಹಾರ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಈಗ ಫುಡ್ FPD ಸಂಬಂಧಪಟ್ಟಂತೆ ಕೆಲವು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಎನ್ಕ್ವೈರಿ ಮಾಡು ಅಂತ ಹೇಳಿದ್ದೀನಿ. ಅವ್ರು ಹೇಳಿದ ತಕ್ಷಣ ನಾನು ಅವ್ರಿಗೂ ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳಕ್ ನಾನು ತಯಾರಿಲ್ಲ. ನಮ್ಮ ಅಧಿಕಾರಿಗಳು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ತಪ್ಪಿಸ್ತು ಅನ್ಯಾಯ ಆಗ್ತಾ ಇದೆ, ದುಡ್ಡು ವಸೂಲು ಮಾಡ್ತಾ ಇದ್ದಾರೆ ಅನ್ನೋದಿದ್ರೆ ಅವರು ಕೂಡಲೇ ಕ್ರಮ ಕೈಗೊಳ್ತಾರೆ. ನಿರ್ದಾಕ್ಷಿಣ್ಯವಾದಂತ ಕ್ರಮ ಕೈಗೊಳ್ಳಿ ಅಂತ ನಾನು ಅಧಿಕಾರಿಗಳು ಹೇಳಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.